ಶ್ರೀ ಸೂಗುರೇಶ್ವರ ಸ್ವಾಮಿಯು ತಮ್ಮ ಸ್ವಇಚ್ಛೆಯಿಂದ ದೇವಸುಗುರಿನಲ್ಲಿ ಬಂದು ನೆಲೆಸಿದ್ದು. ಇವರ ಇತಿಹಾಸ ತಿಳಿಯಲು ವಿಡಿಯೋನ ಕೊನೆವರೆಗೂ ನೋಡಿ. ಭೂಲೋಕದಲ್ಲಿ ಅಧರ್ಮ ಹೆಚ್ಚಾದ ಕಾರಣ ಪರಶಿವನು ಶ್ರೀ ವೀರಭದ್ರರನ್ನು ಭೂಲೋಕಕ್ಕೆ ಧರ್ಮ ಜಾಗೃತಿಗೆಂದು ಕಳಿಸುತ್ತಾನೆ. ಶ್ರೀ ವೀರಭದ್ರರು ಶ್ರೀ ಕ್ಷೇತ್ರ ಶ್ರೀಶೈಲದಲ್ಲಿ ಅವತರಿಸಿ ಮಹಾಶಿವಯೋಗಿ ಆಗಿರುತ್ತಾರೆ. ನಂತರ ಕಾಶ್ಮೀರ ರಾಜನು ಪಟ್ಟಾಭಿಷೇಕ ಮಾಡಿ ಶ್ರೀ ಚೆನ್ನವೀರ ಶಿವಯೋಗಿ ಎಂಬ ನಾಮಧೇಯದಿಂದ ಗುರುತಿಸುತ್ತಾರೆ. ನಂತರ ಭಕ್ತಿ ಭಂಡಾರಿ ಬಸವಣ್ಣನ ಭಕ್ತಿಗೆ ಮೆಚ್ಚಿ 6,000 ಜಂಗಮರೊಡನೆ ಬಸವ ಕಲ್ಯಾಣದ ಕಡೆಗೆ ಧಾವಿಸುತ್ತಾರೆ. ಬಸವಣ್ಣನವರ ಲಿಂಗೈಕ್ಯದ ನಂತರ ಶ್ರೀ ಚೆನ್ನವೀರ ಶಿವಯೋಗಿಗಳು ಗಬ್ಬೂರಿನ ಬಿಬ್ಬಿಬಾಚರಸನ ಕೋರಿಕೆಯ ಮೇರೆಗೆ ಗಬ್ಬೂರಿನ ಕಡೆಗೆ ಪ್ರಯಾಣ ನಡೆಸುತ್ತಾರೆ. ಮಾನವ ಶರೀರದಿಂದ ಧರ್ಮ ಜಾಗೃತಿ ಅಸಾಧ್ಯವೆಂದು ತಿಳಿದು ಸದಾ ಮೂರ್ತಿಯಾಗಿ ಇರಲು ಇಚ್ಛಿಸಿ 6,000 ಜಂಗಮರ ಆತ್ಮಸಂಧಾನಗೊಳಿಸಿ ನಾಗಭೂಷಣ ಬಾವಿಯಲ್ಲಿ ವೀರಭದ್ರರ ಮೂರ್ತಿಯಾಗಿ ಉದ್ಭವಿಸಿದರು. ನಂತರ ಗ್ರಾಮಸ್ಥರೆಲ್ಲರೂ ಸೇರಿ ವೀರಭದ್ರನ ಮೂರ್ತಿಗೆ ದೇಗುಲವನ್ನು ಕಟ್ಟಿಸುತ್ತಾರೆ. ಕಾಲ ಕಳೆದಂತೆ ದೇವರ ಮೂರ್ತಿಗೆ ಪೂಜೆಯನ್ನು ಮಾಡುವುದು ನಿಲ್ಲಿಸುತ್ತಾರೆ. ಆಗ ವೀರಭದ್ರನು